ಸ್ವಲ್ಪ ಸಕ್ಕರೆ, ಸ್ವಲ್ಪ ನೀರು ಹಾಕಿ ಶುಗರ್ ಸಿರಪನ್ನು ಮಾಡ್ಕೊಳ್ಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟಂದರೆ ನನಗೆ 2 ಬೌಲಷ್ಟು ಬೇಕು. ಅದಕ್ಕೆ ನಾನು 4 ಸ್ಪೂನ್ ಸಕ್ಕರೆಯನ್ನು ಹಾಕಿದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಡಾರ್ಕ್ ಆಗೋವರೆಗೂ ಅದನ್ನು ಹುರಿತೇನೆ. ಸಕ್ಕರೆ ಎಲ್ಲ ಕರಗಿ ಬ್ರೌನ್ ಕಲರ್ ಬರಬೇಕು. ಸಕ್ಕರೆ ಬ್ರೌನಿಷ್ ಆದ ನಂತರ ಅದನ್ನು ಆಫ್ ಮಾಡಬೇಕು. ಸಕ್ಕರೆ ಎಲ್ಲ ಕರಗಿದೆ, ಬ್ರೌನಿಷ್ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಹೀಗೆ ಹಾಲು ಕುದೀತಾ ಇರುವಾಗ ಹಾಲಿನ ಪುಡಿಯ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಾಕಬೇಕು. ಇದು ಹಾಲಿನ ಪುಡಿ ಹಾಕೋದ್ರಿಂದ ಈ ಸಿರಪ್ ಡಾರ್ಕ್ ಆಗಿ ಬರುತ್ತೆ ನೋಡಿ. ಚೆನ್ನಾಗಿ ಕಲಿಸ್ಬೇಕು. ಇದೆಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಇದರಲ್ಲಿ ಕೇಸರಿಯ ದಳಗಳನ್ನು ಕೂಡ ಹಾಕೋಬೋದು. ನಾನು ಇದರಲ್ಲಿ ಬಾದಾಮಿ ಪುಡಿ ಮತ್ತು ಕಲ್ಸಕ್ಕರೆ, ಸೋಂಪು, ಇಲಾಚಿ ಹಾಕಿರುವಂತಹ ಒಂದು ಪುಡಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿಯನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಡಾರ್ಕ್ ಆಗಿ ರೆಡಿ ಆಗ್ತಾಯಿದೆ. ಹಾಲಿನ ಮಿಶ್ರಣ ಗಟ್ಟಿ ಆಗ್ತಾಯಿದೆ. ಈ ಥರ ಫ್ಲೇವರ್ ಬರಬೇಕಂದ್ರೆ ಇದಕ್ಕೆ ಸ್ವಲ್ಪ ಹಾಲಿನ ಪುಡಿ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಇದು ನೋಡಿ ಫ್ರೆಂಡ್ಸ್. ಹೀಗೆ ರೆಡಿಯಾಗಿದೆ, ಗಟ್ಟಿಯಾಗಿ ರೆಡಿ ಆಗುತ್ತೆ. ಇದನ್ನೇ ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ಇದರಲ್ಲಿ ಆ್ಯಪಲ್ ಮತ್ತು ದ್ರಾಕ್ಷಿ ಹಣ್ಣು ಮತ್ತು ಬಾಳೆಹಣ್ಣು ಮತ್ತು ದಾಳಿಂಬೆಯನ್ನು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಬಂದ ನಂತರ ತಿನ್ನೋದಕ್ಕೆ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾದಂತಹ ರೆಸಿಪಿನೂ ಇದಾಗಿದೆ.